ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಬಟಾಬಯಲು. ಬಿಜೆಪಿ ನಾಯಕರ ವಿರುದ್ಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಬಿಜೆಪಿಯು ಎಂದೂ ಬಹುಮತದಿಂದ ಅಧಿಕಾರಕ್ಕೆ ಬಂದಿಲ್ಲ. ಅಕ್ರಮ ಮಾಡಿ ಹಿಂಬಾಗಿಲಿನಿಂದಲೇ ಅಧಿಕಾರಕ್ಕೆ ಬಂದಿರೋದು ಬಿಜೆಪಿ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪವೂ ಸತ್ಯವಾಗಿದೆ. ಮತದಾನದ ಹಕ್ಕನ್ನ ಕಸಿದುಕೊಳ್ಳೋ ಕೆಲಸ ಆಗಿದೆ ಅಂತ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ಈಶ್ವರ್ ಖಂಡ್ರೆ ಕಿಡಿಕಾರಿರೋದು. ಅಕ್ರಮ ಮಾಡಿ ಹಿಂಬಾಗಿಲಿನಿಂದಲೇ ಬಿಜೆಪಿ ಅಧಿಕಾರ ಪಡೆದಿರೋದು ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಯಾವತ್ತಿಗೂ ಜನರ ಒಂದು ಮತಗಳಿಂದ ಬಹುಮತದಿಂದ ಅಧಿಕಾರಕ್ಕೆ ಬಂದಿಲ್ಲ. ಬರೀ ಹಿಂಬಾಗಿಲಿನಿಂದ ಆಪರೇಷನ್ ಕಮಲ್ ಮಾಡುವಂಥದ್ದರ ಮುಖಾಂತರ, ಅಕ್ರಮಗಳು ಮಾಡುವಂಥದ್ದರ ಮುಖಾಂತರ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು, ಚುನಾವಣಾ ಆಯೋಗವನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರೋಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರೇನು ಆರೋಪ ಮಾಡಿದ್ದಾರೆ, ಅದು ಸತ್ಯವಾದಂಥ ಒಂದು ಆರೋಪ ಇದೆ. ಆ ಆರೋಪದಲ್ಲಿ ಇವತ್ತು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪ್ರೂವ್ ಆಗ್ತಾ ಇದೆ. ನೋಡಿ, ಅವ್ರು ಹೇಳಿದ್ದಂಥದ್ದು ಬಿಜೆಪಿಯವರು ಅಲ್ಲಗಳಿತಾ ಇದ್ರು. ಇವತ್ತು ಕೆಲವೊಂದು ಕಡೆ ಯಾವ ಮತದಾರರು ಕಾಂಗ್ರೆಸ್ ಪರ ಅವ್ರ ಒಲವಿದೆ ಅಂಥ ಮತದಾರರಿಗೆ ದುಡ್ಡು ಕೊಟ್ಟು ಇವತ್ತು ಕಾಲ್ ಸೆಂಟರ್ ಮುಖಾಂತರ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅಥವಾ ಅವರಿಗೆ ಹಿಡಿದುಕೊಂಡು ಅವ್ರಿಗೆ ಮೋಸ ಮಾಡಿ ಅವರಿಗೆ ಒಂದು ರೀತಿಯಲ್ಲಿ ಆಸೆ ತೋರಿಸಿ ಇವತ್ತೇನು ನ್ಯಾಯವಾಗಿ ಯಾರ್ದು ಮತದಾನದ ಹಕ್ಕಿದೆ, ಹಕ್ಕು ಕಸಿದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಬಟಾಬಯಲು. ಬಿಜೆಪಿ ನಾಯಕರ ವಿರುದ್ಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಬಿಜೆಪಿಯು ಎಂದೂ ಬಹುಮತದಿಂದ ಅಧಿಕಾರಕ್ಕೆ ಬಂದಿಲ್ಲ. ಅಕ್ರಮ ಮಾಡಿ ಹಿಂಬಾಗಿಲಿನಿಂದಲೇ ಅಧಿಕಾರಕ್ಕೆ ಬಂದಿರೋದು ಬಿಜೆಪಿ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪವೂ ಸತ್ಯವಾಗಿದೆ. ಮತದಾನದ ಹಕ್ಕನ್ನ ಕಸಿದುಕೊಳ್ಳೋ ಕೆಲಸ ಆಗಿದೆ ಅಂತ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ಈಶ್ವರ್ ಖಂಡ್ರೆ ಕಿಡಿಕಾರಿರೋದು. ಅಕ್ರಮ ಮಾಡಿ ಹಿಂಬಾಗಿಲಿನಿಂದಲೇ ಬಿಜೆಪಿ ಅಧಿಕಾರ ಪಡೆದಿರೋದು ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಯಾವತ್ತಿಗೂ ಜನರ ಒಂದು ಮತಗಳಿಂದ ಬಹುಮತದಿಂದ ಅಧಿಕಾರಕ್ಕೆ ಬಂದಿಲ್ಲ. ಬರೀ ಹಿಂಬಾಗಿಲಿನಿಂದ ಆಪರೇಷನ್ ಕಮಲ್ ಮಾಡುವಂಥದ್ದರ ಮುಖಾಂತರ, ಅಕ್ರಮಗಳು ಮಾಡುವಂಥದ್ದರ ಮುಖಾಂತರ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು, ಚುನಾವಣಾ ಆಯೋಗವನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರೋಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರೇನು ಆರೋಪ ಮಾಡಿದ್ದಾರೆ, ಅದು ಸತ್ಯವಾದಂಥ ಒಂದು ಆರೋಪ ಇದೆ. ಆ ಆರೋಪದಲ್ಲಿ ಇವತ್ತು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪ್ರೂವ್ ಆಗ್ತಾ ಇದೆ. ನೋಡಿ, ಅವ್ರು ಹೇಳಿದ್ದಂಥದ್ದು ಬಿಜೆಪಿಯವರು ಅಲ್ಲಗಳಿತಾ ಇದ್ರು. ಇವತ್ತು ಕೆಲವೊಂದು ಕಡೆ ಯಾವ ಮತದಾರರು ಕಾಂಗ್ರೆಸ್ ಪರ ಅವ್ರ ಒಲವಿದೆ ಅಂಥ ಮತದಾರರಿಗೆ ದುಡ್ಡು ಕೊಟ್ಟು ಇವತ್ತು ಕಾಲ್ ಸೆಂಟರ್ ಮುಖಾಂತರ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅಥವಾ ಅವರಿಗೆ ಹಿಡಿದುಕೊಂಡು ಅವ್ರಿಗೆ ಮೋಸ ಮಾಡಿ ಅವರಿಗೆ ಒಂದು ರೀತಿಯಲ್ಲಿ ಆಸೆ ತೋರಿಸಿ ಇವತ್ತೇನು ನ್ಯಾಯವಾಗಿ ಯಾರ್ದು ಮತದಾನದ ಹಕ್ಕಿದೆ, ಹಕ್ಕು ಕಸಿದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.